ಹಾಯ್ ಫ್ಯಾಮಿಲಿ, ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೀಶೋಯಿಂದ ನಾನು ಸ್ವಲ್ಪ ಹೌಸ್ ಹೋಲ್ಡ್ ಐಟಮ್ಸ್ ತರಿಸಿದ್ದೀನಿ. ಈಗ ಹೊಸದಾಗಿ ಮನೆ ಶಿಫ್ಟ್ ಮಾಡೋರಿಗೆ ಯೂಸ್ಫುಲ್ ಆಗಲಿ ಅಂತ ಕೆಲವೊಂದು ಐಟಮ್ಸ್ನ ಮೀಶೋದಿಂದ ಆರ್ಡ್ರ್ ಮಾಡಿದ್ದೀನಿ. ಇದು ಬಂದು ಹುಕ್ಸ್ ಬರುತ್ತೆ, ಸೆಲ್ಫ್ ಅಡೆಸಿವ್ ಹುಕ್ಸ್ ಬರುತ್ತೆ. ಇದು ಪ್ಯಾಕ್ ಆಫ್ 10. ನೀವು ಯಾವುದಕ್ಕಾದ್ರೂ ಹ್ಯಾಂಗರ್ ಥರನೂ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಅಂತ ರಿವ್ಯೂಸಲ್ಲೇ ಕೊಟ್ಟಿದ್ದಾರೆ. ನಾನು ಇನ್ನೂ ಯೂಸ್ ಮಾಡಿಲ್ಲ, ಈಗಷ್ಟೇ ಓಪನ್ ಮಾಡಿರೋದು. ಪ್ಯಾಕೆಟ್ 10 ಪ್ಯಾಕೆಟ್ ಬರುತ್ತೆ. ನಾನು ಇದು ಪ್ರೈಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಎಲ್ಲನೂ. ಹೀಗೇ ನಾನು ತುಂಬ ಹೋಮ್ ಡೆಕೋರ್ಗೆ ಯೂಸ್ಫುಲ್ ಆಗುವಂಥ ಐಟಮ್ಸ್ ತರಿಸಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದು ಸ್ಟೀಲ್ ಇದೆ. ಇದು ಬ್ಯಾಕ್ ಸೈಡು ಇದು ಕೊಟ್ಟಿರ್ತಾರೆ, ಅಡೆಸಿವ್ ಕೊಟ್ಟಿರ್ತಾರೆ, ಗಮ್ ಕೊಟ್ಟಿರ್ತಾರೆ. ಅಟ್ಯಾಚ್ ಮಾಡ್ಬೋದು ಇದನ್ನು ತೆಗೆದು. ನೀವು ಲೈಟ್ ವೆಯ್ಟಾಗೇ ಇದೆ, ಏನಂತ ಏನು ಭಾರ ಏನೂ ಇಲ್ಲ. ಚೆನ್ನಾಗಿದೆ ಐಟಮ್ ಇದು. ನೆಕ್ಸ್ಟ್ ಐಟಮ್ ಬಂದು ಸೆಲ್ಫ್ ಅಡೆಸಿವ್ ವಾಲ್ ಹುಕ್ಸ್ ಫಾರ್ ಕಿಚನ್ ಆರ್ಗನೈಸರ್ ಅಂತ ಇದೆ. ಇದು ಬಂದು ಪೀಸ್ ಅಲ್ಲ, ಅಂದರೆ ಒನ್ ಲೈನಲ್ಲಿ ನಿಮಗೆ 4 to 5 ಸೆಲ್ಫ್ ಅಡೆಸಿವ್ ಇರುವಂಥ ವಾಲ್ ಹುಕ್ ಥರ ಬರುತ್ತೆ. ಅಂದರೆ ನೀವು ಸ್ಪ್ಯಾಟುಲಾಸ್ ಎಲ್ಲ ನಿಮ್ಮ ಕಿಚನಲ್ಲಿ ಆರ್ಗನೈಸ್ ಮಾಡ್ಬೋದು. ಈ ಥರ ಪಾರ್ಸಲಲ್ಲಿ ಬಂದಿದೆ. ತೋರಿಸ್ತೀನಿ ಈಗ ಓಪನ್ ಮಾಡಿ ಹೇಗಿದೆ ಅಂತ. ಕಂಪ್ಲೀಟಾಗಿ ನೀವು ಸೆಲ್ಫ್ ಅಡೆಸಿವ್ ಆದ್ದರಿಂದ ನೀವು ವಾಲ್ ಮೌಂಟ್ ಥರ ಏನು ಮಾಡಬೇಕು ಅಂತ ಏನಿಲ್ಲ, ಎಲ್ಲಿ ಬೇಕಾದರೂ ಸ್ಟಿಕ್ ಆಗುತ್ತೆ. ಮತ್ತು ಇದು ರಿವ್ಯೂಸು ಮೀಶೋದಲ್ಲಿ ಚೆನ್ನಾಗೇ ಇತ್ತು, ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ. ನೋಡಿ, ಹೀಗೆ ಬಂದಿದೆ. ಇದು ಪ್ಯಾಕ್ ಆಫ್ 2 ಬಂದಿದೆ. ನೀವು ಐ ಥಿಂಕ್ ನನ್ನ ಅನಿಸಿಕೆ ಪ್ರಕಾರ ಹ್ಯಾಂಗರ್ ಆಗಿಯೂ ಯೂಸ್ ಮಾಡ್ಬೋದು ಇದನ್ನು ನೀವು. ಇಲ್ಲಿ ನೋಡಿ, ಸೆಲ್ಫ್ ಅಡೆಸಿವ್ ಟೇಪ್ ಹಿಂದೆಗಡೆ ಕೊಟ್ಟಿದ್ದಾರೆ. ನೋಡಿ, ಇದು ಅಂಥ ಏನು ಭಾರ ಏನಿಲ್ಲ, ಪರವಾಗಿಲ್ಲ, ಚೆನ್ನಾಗೇ ಇದೆ. ನನ್ನ ಅನಿಸಿಕೆ ಪ್ರಕಾರ ನೀವು ಬಾಗಿಲು ಹಿಂದೆ ನಿಮಗೆ ಹ್ಯಾಂಗರ್ಸ್ ಏನಾದ್ರು ನೆಸೆಸಿಟಿ ಇದ್ದರೆ ಅದಕ್ಕೂ ಯೂಸ್ ಮಾಡ್ಬೋದು, ಅಥವಾ ನೀವು ಇದನ್ನು ಕಿಚನ್ ಪರ್ಪಸಲ್ಲೂ ಯೂಸ್ ಮಾಡ್ಬೋದು. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಭಾರ ಎಷ್ಟು ಹೋಲ್ಡ್ ಮಾಡುತ್ತೆ ಅಂತ ನಂಗೆ ಗೊತ್ತಿಲ್ಲ. ರಿವ್ಯೂಸ್ ಎಲ್ಲ ಚೆನ್ನಾಗೇ ಇದೆ. ಇದ್ರ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಚೆಕ್ಔಟ್ ಮಾಡಿ ಇಷ್ಟ ಇದ್ದರೆ ಬೈ ಮಾಡ್ಬೋದು. ಇದು ಇನ್ನೊಂದು ಐಟಮು. ಇದು ಬಂದು 2 ಪೀಸ್ ನ್ಯಾನೋ ಡಬಲ್ ಸೈಡೆಡ್ ಟೇಪು. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಸೂಪರ್ ಸ್ಟಿಕ್ಕಿ ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ಮೀಶೋದಲ್ಲಿ. ಇದ್ರದ್ದು ರಿವ್ಯೂಸು ಚೆನ್ನಾಗೇ ಇತ್ತು. ಇದನ್ನು ಹಾಗೆ ನೀವು ಸೆಲ್ಫ್ ಅಡೆಸಿವ್ ಟೇಪ್ ಥರ ನೀವು ಯೂಸ್ ಮಾಡ್ಬೋದು. ಪ್ಯಾಕ್ ಆಫ್ 2 ಕೊಟ್ಟಿದ್ದಾರೆ. ಮತ್ತು ಟೇಪು ಟ್ರಾನ್ಸ್ಪರೆಂಟಾಗಿ ಬರುತ್ತೆ. ನೀವು ಇದಕ್ಕೆಲ್ಲ ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂದರೆ ಪಿಕ್ಚರ್ ಫ್ರೇಮ್ಸ್ಗೆ ಯೂಸ್ ಮಾಡ್ಬೋದು, ಪವರ್ ಸಾಕೆಟ್ಸ್ಗೆ ಯೂಸ್ ಮಾಡ್ಬೋದು, ಆಮೇಲೆ ಶೆಲ್ಫ್ಸ್ಗಳಿಗೆ ಯೂಸ್ ಮಾಡ್ಬೋದು ಅಂತೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಒಂದು ಬೆನಿಫಿಟ್ ಏನಂದರೆ ಇದು ಟ್ರಾನ್ಸ್ಪರೆಂಟ್ ಆದ್ದರಿಂದ ನೀವು ಹೊರಗಡೆ ಹಾಕಿರೋದು ಟೇಪ್ ಕಾಣಿಸಲ್ಲ, ಒಳಗಡೆನೇ ಇರುತ್ತೆ ಒಂದು. ಮತ್ತು ಕಾಣಿಸಲ್ಲ ನೀವು ಏನು ಹಾಕಿ ಅನಿಸಿದ್ದೀರಾ ಅಂತ, ಬಿಕಾಸ್ ಇದು ಡಬಲ್ ಸೈಡೆಡ್ ಟೇಪು ಮತ್ತು ಟ್ರಾನ್ಸ್ಪರೆಂಟ್ ಆದ್ದರಿಂದ. ನಾನು ಇದ್ರ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಚೆಕ್ಔಟ್ ಮಾಡ್ಬೋದು. ಇದು ನಾನೇನು ತರ್ತಿದ್ದೀನಿ, ಇದಿಷ್ಟು ಕಾಂಬೋ ಆಫರಲ್ಲಿ ನನಗೆ ಸಿಕ್ಕಿರೋದು. 1 ಸೆಲ್ಫ್ ಅಡೆಸಿವ್ ಪ್ಯಾಕ್ ಆಫ್ 2 ಮತ್ತು 2 ಹುಕ್ಕು ಬಂದಿದೆ. ನೋಡಿ, ಇದು ಎಷ್ಟಿದೆ ಅಂತ ಈ ಮೆಷರ್ಮೆಂಟಲ್ಲಿ ತೋರಿಸುತ್ತೀನಿ. ಇಷ್ಟೇ ಇರೋದು. ನೀವು ಇದನ್ನು ವಾಲ್ಗೆ ಫೋಟೋ ಫ್ರೇಮ್ಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಹಾಕ್ಬೋದು, ಯೂಸ್ ಆಗುತ್ತೆ ಇದು. ಲಾಸ್ಟ್ ಐಟಮ್ ಬಂದು ನಾನು ಬಾಸ್ಕಿನ್ ಪ್ಯಾಕ್ ಆಫ್ 2 ಸೆಲ್ಫ್ ಅಡೆಸಿವ್ ಮಲ್ಟಿಪರ್ಪಸ್ ಬಾತ್ರೂಮ್ ಶೆಲ್ಫ್ಸ್ ವಿತ್ ಹುಕ್ಸ್ ತರಿಸಿದ್ದೀನಿ. ಇದು ಅಷ್ಟೇ, ನಾನು ವಾಲ್ ಮೌಂಟೆಡ್ ಏನು ತರಿಸಿಲ್ಲ, ಸೆಲ್ಫ್ ಅಡೆಸಿವ್ ಟೇಪ್ ಯೂಸ್ ಮಾಡ್ಬೋದು. ಇವರು ಇದನ್ನು ಬಾತ್ರೂಮ್ ಶೆಲ್ಫ್ಸ್ ಥರ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನಮಗೆ ಬೇಕಾದರೆ ಇದನ್ನು ಕಿಚನಲ್ಲೂ ಯೂಸ್ ಮಾಡ್ಕೋಬೋದು. ಸ್ಮಾಲ್ ಐಟಮ್ಸ್ ನಿಮ್ಮದು ಲೈಕ್ ಒಗ್ಗರಣೆ ಐಟಮ್ಸ್ ಎಲ್ಲ ಇರುತ್ತಲ್ಲ, ಗರಂ ಮಸಾಲ ಐಟಮ್ಸ್, ಯಾವ್ದಾದ್ರು ಸ್ಮಾಲ್ ಐಟಮ್ಸ್ನ ಇಟ್ಕೋಬೋದು. ಚೆನ್ನಾಗೇ ಇದೆ ಕ್ವಾಂಟಿಟಿ. ಇದು ಬಂದು ಮೆಟಲಲ್ಲಿದೆ. ಫಸ್ಟ್ ಏನು ಓಪನ್ ಮಾಡ್ತಾ ಇದ್ದಾರಲ್ಲ, ಅದು ಮೆಟಲಲ್ಲಿ ಬಂದಿದೆ ಪೀಸು. ನೋಡಿ, ಅದಕ್ಕೆ ಸೆಲ್ಫ್ ಅಡೆಸಿವ್ ಹುಕ್ಸ್ಗಳು ಕೊಟ್ಟಿದ್ದಾರೆ. ಹೇಗೆ ಹಾಕೋದು ಅಂತಲೂ ನಾನು ಆಮೇಲೆ ಬೇಕಾದರೆ ನಿಮಗೆ ವೀಡಿಯೋಸ್ ತೋರಿಸ್ತೀನಿ. ನೋಡಿ, ಇಲ್ಲಿ ಹಾಕಿ ಹೀಗೆ ಹಾಕ್ಬೋದು. ಇಲ್ಲಿ ಹೋಲ್ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ, ಇದಕ್ಕೆ ಹಾಕ್ಬೋದು.
ಈ ಥರನೂ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಭಾರನೂ ಇದೆ ನೋಡಿ. ಇಲ್ಲೂ ಬೇಕಾದ್ರೆ ಇಟ್ಕೋಬೋದು ನೀವು ಐಟಮ್ಸ್ನ ನೋಡಿ. ಹೀಗೆ ಹಾಕಿ ವಾಲಿಗೆ ಈ ಥರ ಮಾಡಿದ್ರೆ ಆಯಿತು. ಕಿಚನಿಗೆ ಬೇಕಾದ್ರೆ ಕಿಚನಲ್ಲಿ ಯೂಸ್ ಮಾಡ್ಕೋಬೋದು, ಅಥವಾ ನೀವು ವಾಶ್ರೂಮಲ್ಲಿ ಬೇಕಾದ್ರೆ ವಾಶ್ರೂಮಲ್ಲೂ ಯೂಸ್ ಮಾಡ್ಬೋದು. ಇದ್ರದ್ದು ಇಷ್ಟು ಪ್ರಾಡಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅವ್ರು ಚೆಕ್ಔಟ್ ಮಾಡಿ ಬೈ ಮಾಡ್ಬೋದು. ಆದಷ್ಟು ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.